ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ. ನಾನು ವಿವಾಹವಾಗಿ 3 ವರ್ಷಗಳಾಗಿತ್ತು. ನನ್ನ ಹೆಂಡತಿ ಪ್ರೀತಿ ಕೆಲಸದ ನಿಮಿತ್ತ ನಗರದಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ನಾನು ಕೆಲಸದ ವೇಳೆಗೆ ಸ್ವಲ್ಪ ಸಮಯ ದೊರೆತಾಗಲೆಲ್ಲ ಪ್ರೀತಿಯ ಮನೆಯ ಕಡೆ, ಅಂದರೆ ನನ್ನ ಅತ್ತೆಯ ಮನೆಗೆ ಹೋಗುವುದನ್ನು ನನ್ನ ಮನಸ್ಸು ಇಷ್ಟಪಡುತ್ತಿತ್ತು. ಅತ್ತೆ ಲೀಲಾವತಿ ನನಗೆ ತಾಯಿ ತರ ಮುದ್ದಾಗಿ ಮಾತನಾಡಿ ಎಲ್ಲ ವಿಷಯದಲ್ಲೂ ಕಾಳಜಿ ವಹಿಸುತ್ತಿದ್ದಳು. ಒಂದು ದಿನ ಪ್ರೀತಿಗೆ ಕಚೇರಿಯಲ್ಲಿ ತುರ್ತು ಕೆಲಸ ಬಂತು. ಹಾಗಾಗಿ ನಾನೊಬ್ಬನೇ ಊರಿಗೆ ಹೋಗಿ ಅತ್ತೆಯನ್ನು ಭೇಟಿ ಮಾಡಲು ನಿರ್ಧರಿಸಿದೆ. ಹೋಗುವುದರ ಬಗ್ಗೆ ಪ್ರೀತಿಗೆ ಹೇಳಲೇಬಾರದಂತೆ ಅನಿಸಿತು. ಅವಳಿಗೆ ಒತ್ತಡ ಹೆಚ್ಚಾಗಬಾರದು ಅನ್ನಿಸಿತು. ಹೀಗಾಗಿ ಏಕಾಏಕಿ ಹಳ್ಳಿಯ ಮನೆ ಬಾಗಿಲಿಡುತ್ತಿದ್ದೆ. ಬಾಗಿಲು ತೆರೆದ ಅತ್ತೆ ನನ್ನನ್ನು ಕಂಡ ಕ್ಷಣ ಮೂಗಿನ ಮೇಲೆ ಕೈಯಿಟ್ಟು ಆಶ್ಚರ್ಯದಿಂದ, ಅಯ್ಯೋ ಆದರ್ಶ, ಒಬ್ಬನೇನೆ, ಪ್ರೀತಿಯವಳು ಬಂದ್ಲಿಲ್ಲವಾ? ಏನು ವಿಷಯ ಎಂದು ಕೇಳಿದಳು. ನಾನು ನಾಚುತ್ತ ನಗುತ್ತ, ಅತ್ತೆ, ಏನೂ ವಿಷಯವಿಲ್ಲ, ಸ್ವಲ್ಪ ನಿಮ್ಮನ್ನು ನೋಡಬೇಕೆನಿಸಿತು ಎಂದೆ. ಅತ್ತೆ ನನ್ನ ಮಾತು ಕೇಳಿ ಮುದ್ದಾಗಿ ನಗುತ್ತ, ಸ್ವಾಮಿ, ಹೀಗೆ ವಾರ್ನಿಂಗ್ ಕೊಡದೆ ಬಂದರೆ ನನ್ನ ಹೃದಯ ನಿಲ್ಲುತ್ತೆ ಎಂದು ಹೇಳಿ ಒಳಗೆ ಕರೆದುಕೊಂಡಳು. ಅತ್ತೆಯ ಮನೆ ಆ ದಿನ ಖಾಲಿಯಾಗಿತ್ತು. ಮಾಮ ಗದ್ದೆಗೆ ಹೋಗಿದ್ದರು. ಮರಿ ಮಕ್ಕಳು ಶಾಲೆಯಲ್ಲಿ. ಹೀಗಾಗಿ ಮನೆಯಲ್ಲಿದ್ದವರು ಅತ್ತೆ ಮತ್ತು ನಾನು ಮಾತ್ರ. ಅತ್ತೆ ಚಹಾ ಮಾಡುತ್ತಾ, ಆದರ್ಶ, ಹೀಗೆ ಒಬ್ಬನೇ ಬಂದಿರುವುದು ನನಗೆ ಖುಷಿ ಕೊಟ್ಟರೂ ಸ್ವಲ್ಪ ಆಶ್ಚರ್ಯವೂ ಇದೆ. ಏನಾದರೂ ಜಗಳವಾಯಿತಾ ಎಂದು ಕೇಳಿದಳು. ನಾನು ನಕ್ಕು, ಅದೇನಿಲ್ಲ ಅತ್ತೆ, ಸ್ವಲ್ಪ ನಿಮ್ಮ ಜೊತೆ ಸಮಯ ಕಳೆಯಬೇಕೆನಿಸಿತು ಎಂದೆ. ಅತ್ತೆ ತುಂಬಾ ನೆನಪಾದಿರೋದು ಅಂತ ಗೊತ್ತಿದೆ ಎಂದು ನಗಿದಳು. ಮನೆ ಸೊಂಪಾಗಿ ಮೃದುವಾಗಿ ಗಾಳಿಯಲ್ಲೆಲ್ಲ ತೇಲುತ್ತಿದ್ದ ಸಂಬಂಧ ಅದು ಅತ್ತೆ ಅಳಿಯ ಬಾಂಧವ್ಯದ ಸುಗಂಧ. ಚಹಾ ಕುಡಿದ ನಂತರ ಅತ್ತೆ, ಮನೆಯಲ್ಲಿ ಯಾರೂ ಇಲ್ಲ, ಸ್ವಲ್ಪ ಮೋಜು ಮಾಡೋಣ, ಒಂದು ಆಟ ಆಡೋಣವಾ ಎಂದು ಕೇಳಿದಳು. ನಾನು ಬೆಚ್ಚಿಬಿದ್ದು, ಏನಾದ್ರೂ ಕಷ್ಟದ ಆಟ ಮಾಡ್ಬೇಡಿ ಅತ್ತೆ ಎಂದು ನಕ್ಕು ಹೇಳಿದೆ. ಅವಳು ಮಿಸ್ಚಿವಸ್ಲಿ, ಸರಿ ಸರಿ, ಸುಲಭ ಆಟ, ಚೆಂಡ ಹಿಡಿಯಾಟ್ ಎಂದಳು. ನಾವು ಇಬ್ಬರೂ ಹಳ್ಳಿಯ ಮನೆಯ ಹಿತ್ತಲಿನಲ್ಲಿ ಚೆಂಡು ಹಿಡಿಯಾಟ ಆಡಲು ಶುರುಮಾಡಿದ್ದೇವೆ. ನಾನು ಬಲವಾಗಿ ಬಿದ್ದ ಚೆಂಡನ್ನು ಹಿಡಿಯುವುದಕ್ಕೆ ಅವಳು ತಿರುಗುತ್ತಾ ಒಡಿದಳು. ನಾನು ಹಿಂದೆ ಹೋಗಿ ಹಿಡಿದಾಗ ಇಬ್ಬರೂ ನಗುತ್ತಾ ಉಸಿರು ಬಿಡುತ್ತಿದ್ದೇವೆ. ಈ ಕ್ಷಣದಲ್ಲಿ ಮನೆಯ ಮೌನವೇ ನಗೆಪಾಟಲಾಯಿತು. ಆಟ ಮುಗಿದ ಮೇಲೆ ಅತ್ತೆ ಸ್ವಲ್ಪ ಬೊಗಳುತ್ತಾ ನಿಂತು, ಅಯ್ಯೋ, ಮಗಳ ಮದುವೆಯಾದ್ಮೇಲೆ ಈ ತರಹ ಮಾಡಾಡಿದ್ದೇ ಇಲ್ಲ ಎಂದು ಹೇಳಿ ಕುಳಿತಳು. ನಾನು ನೀರು ತಂದುಕೊಡುತ್ತ, ನಿಮ್ಮಲ್ಲಿಯೂ ಎನರ್ಜಿ ಎಷ್ಟಿದೆ ಅತ್ತೆ ಎಂದೆ. ಆಮೇಲೆ ಅತ್ತೆ ಅಡುಗೆಗೆ ನಿಂತರು. ನಾನು ಸಹಾಯಕ್ಕೆ ಹೋದೆ. ತರಕಾರಿ ಕತ್ತರಿಸುವಾಗ ಅತ್ತೆ ನನ್ನನ್ನು ನೋಡಿ ಪ್ರೀತಿ ಲಕ್ಕಿ ಅಂತಾರೆ. ಆದರೆ ನಾನು ಹೇಳುವುದರೆ ನೀವು ಇಬ್ಬರೂ ಒಬ್ಬರಿಗೊಬ್ಬರು ಆಶೀರ್ವಾದ ಎಂದು ಮೃದು ಧ್ವನಿಯಲ್ಲಿ ಹೇಳಿದರು. ಅವರ ಮಾತು ಹೃದಯಕ್ಕೆ ತಾಕಿತು. ನಾವು ಅಡುಗೆ ಮಾಡುತ್ತಾ ನಗುತ್ತ ಮಾತಾಡುತ್ತಾ ಇದ್ದಾಗ ಆಕನೆ ಪ್ರೀತಿಯಿಂದ ನನ್ನ ಖೋನ್ಗೆ ಕರೆ. ನಾನು ಖೋನ್ ತೆಗೆದ ನಂತರ ಸಾಕಷ್ಟು ಶಬ್ದ ಕೇಳಿಬಂದಿತು. ಕಚೇರಿ ಗದ್ದಲ. ಅವಳು ಕೇಳಿದ ಮೊದಲ ಪ್ರಶ್ನೆ, ಯಾವಾಗ ಮನೆಗೆ ಬರುತ್ತೀರಾ? ನೀವು ಯಾಕೆ ಖೋನ್ ತೆಗೆದಿಲ್ಲ? ನಾನು ನಾಚುತ್ತ, ಅತ್ತೆಯ ಮನೆಗೆ ಬಂದಿದ್ದೇನೆ ಅಂದೆ. ಪ್ರೀತಿ ಬೆಚ್ಚಿಬಿದ್ದು, ಎಂಥದ್ರೂ ವಿಶೇಷವೋ? ನನಗೆ ಹೇಳಲೇ ಇಲ್ಲ ಎಂದಳು. ಅವಳ ಮಾತಿನಲ್ಲಿ ಸ್ವಲ್ಪ ಪೊಸೆಸಿವ್ನೆಸ್, ಸ್ವಲ್ಪ ಕೋಪ. ಅತ್ತೆ ಕೇಳಿ ನಗುತ್ತ ಖೋನ್ ಹಿಡಿದು, ಅಮ್ಮೋ ಪ್ರೀತಿ, ನಿಂತನ ಮಂಗಳು ನಿನ್ನ ಸೊಸೆ ಇಲ್ಲಿಗೆ ಸರ್ಪ್ರೈಸ್ ಕೊಡಲು ಬಂದಿದ್ದಾನೆ. ನೀನು ಜಗಳ ಮಾಡ್ಬೇಡಮ್ಮ ಎಂದು ತಮಾಷೆ ಮಾಡಿದರು. ಪ್ರೀತಿಗೂ ನುಗ್ಗಿ ನಗು ಬಂತು. ಸರಿ ಅಮ್ಮ, ಅವನನ್ನ ಚೆನ್ನಾಗಿ ನೋಡ್ಕೋಳಿ, ನಾನು ಜೆಲಸ್ ಆಗ್ಬೇಡ ಎಂದಳು. ಅತ್ತೆ, ಅಯ್ಯೋ, ಜೆಲಸ್ ಆಗ್ಬೇಡಮ್ಮ, ಇಂದು ನಿನ್ನವನ ನನ್ನ ಒಲವಿಗೆ ಬಿದ್ದಿದ್ದಾನೆ ಎಂದಾಗ ನಾವು ಇಬ್ಬರೂ ನಗುವಾಗಿತ್ತು. ಮಧ್ಯಾಹ್ನದ ಊಟದ ನಂತರ ಅತ್ತೆ ಹೇಳಿದರು, ಆದರ್ಶ, ಮನೆಯನ್ನು ಸ್ವಲ್ಪ ಸಜ್ಜುಗೊಳಿಸೋಣ. ನೀನು ಇದ್ದಾಗ ಕೆಲಸ ವೇಗವಾಗಿ ಆಗುತ್ತೆ. ನಾನು ಒಪ್ಪಿಕೊಂಡೆ. ಇಬ್ಬರೂ ಸೇರಿ ಮನೆಯ ಚಾವಣಿಯ ಮೇಲಿದ್ದ ಹಳೆಯ ವಸ್ತುಗಳನ್ನು ಕೆಳಗಿಳಿಸಿ ಜಾಗ ಸರಿಪಡಿಸುತ್ತಿದ್ದೇವೆ.
ಆಕನೆ ಒಂದು ಹಳೆಯ ಬಾಕ್ಸ್ ಮೇಲಿಂದ ಬಿದ್ದಿತು. ಅತ್ತೆ ಮತ್ತು ನಾನು ಒಂದೇ ವೇಳೆ ಅದನ್ನು ಹಿಡಿದಾಗ ನಮ್ಮ ಕೈಗಳು ಒದಗಿ ಬಂದವು. ನಾವು ಇಬ್ಬರೂ ನಗುತ್ತ ಅಲ್ಯೋ ಇದೇನು ಡ್ರಾಮಾ ಎಂದು ಹೇಳಿಕೊಂಡೆವು. ಆ ಕ್ಷಣದಲ್ಲಿ ಮನೆಯ ಹಿತ್ತಲಲ್ಲಿ ಮೌನವು ಮುದ್ದಾದ ನೆನಪಿನಂತೆ. ಸಂಜೆ ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಅತ್ತೆ ನನಗೆ ಬಿಸಿ ಹಾಲು ಮಾಡಿ ಕೊಟ್ಟರು. ಪ್ರೀತಿ ಮನೆಗೆ ಬರೋವರೆಗೂ ನೀನು ನನ್ನ ಅತಿಥಿಯಲ್ಲ, ನನ್ನ ಮಗ ಎಂದು ಹೇಳಿದರು. ಹೃದಯ ತುಂಬಿತು. ಸಂಜೆ ಪ್ರೀತಿ ಮನೆಗೆ ಬಂದಳು. ಮನೆಗೆ ಬಂದ ತಕ್ಷಣ ನಾವು ಇಬ್ಬರನ್ನೂ ಒಂದೇ ಕೋಣೆಯಲ್ಲಿ ನೋಡಿ ಬೆಚ್ಚಿಬಿದ್ದಳು. ಅತ್ತೆ ತಕ್ಷಣವೇ ಬಾ ಬಾ ನನ್ನ ಮಗಳೇ, ನಿನ್ನ ಗಂಡನನ್ನು ಇವತ್ತು ನಾನು ಹೈಜಾಕ್ ಮಾಡಿದ್ದೆ ಎಂದು ಹೇಳಿ ಅವಳನ್ನು ಮುದ್ದಾಗಿ ತಬ್ಬಿಕೊಂಡರು. ಪ್ರೀತಿಯ ಕಣ್ಣುಗಳು ಮೃದುವಾಗಿ ಹೊಳೆಯುತ್ತಾ ನನ್ನ ಬಳಿ ಬಂದು ನೀನು ಸರ್ಪ್ರೈಸ್ ಕೊಟ್ಟಿದೀಯಾ, ಆದರೆ ನೆಕ್ಸ್ಟ್ ಟೈಮ್ ನನಗೂ ಹೇಳಬೇಕು ಎಂದಳು. ನಾವು ಮೂವರೂ ನಗುತ್ತಿದ್ದೇವೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದೇ ರೀತಿಯ ರೋಮಾಂಚನ ಕತೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.